ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಧಾ. ಇವತ್ತು ಸಂಡೇ ಬೆಳಿಗ್ಗೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳು ಕೂಡ ಮನೆಯಲ್ಲಿರೋದ್ರಿಂದ ಇವತ್ತು ದಿನ ನಮ್ಮದು ಯಾವ ರೀತಿ ಹೋಯಿತು ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಖಂಡಿತ ಅಪ್ಲೋಡ್ ಮಾಡಿದ್ದೀನಿ. ಯಾರು ಕೂಡ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡೋಣ ಅಂತ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಉಪ್ಪಿಟ್ಟಿಗೆ ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಆನಿಯನ್ನು, ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕುದ್ಮೇಲೆ ನಾನು ಆಲ್ರೆಡಿ ರವೆ ಕೂಡ ಹುರಿದಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವತ್ತು ನಾನು ಉಪ್ಪಿಟ್ಟಿಗೆ ಚಿರೋಟಿ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ ಬರುತ್ತಲ್ವ, ವೈಟ್ ರವೆ, ಅದರದ್ದು ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ರವೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಹಾಗೆ ಬಿಟ್ಬಿಡಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಕಡಲೆ ಬೀಜನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ಈ ಥರ ನಾವು ಶೇಂಗಾ ಬೀಜನ ಲಾಸ್ಟಲ್ಲಿ ಹಾಕ್ಕೊಂಡಾಗ ಚೆನ್ನಾಗಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ನಾವು ಮೊದಲೇ ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ರೆ ನಾವು ಅದು ರವೆ ಜೊತೆಗೆ ಮೆತ್ತಾಗಿಬಿಡುತ್ತೆ ಅಂತ ನಾನು ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಾನು 1 ಬೌಲಷ್ಟು ಉಪ್ಪಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಅದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತೊಗೊಂಡಾಗ ಚೆನ್ನಾಗಿರುತ್ತೆ. ಇದನ್ನು ನಾನು ಬೆಳಿಗ್ಗೆ 9 ಗಂಟೆಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಹಾಗೆ ಸಾಯಂಕಾಲ ತಿಂಡಿಗೆ ಈ ಮಕ್ಕಳಿಗೆ ಹಸಿವಾಗಿದೆ, ಏನಾದರೂ ಸ್ಪೈಸಿಯಾಗಿ ಏನಾದರೂ ಮಾಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ನಾನು ಪೂರಿ ಒಗ್ಗರಣೆ ಮಾಡೋಣ, ಇವತ್ತು ಮಂಡಕ್ಕಿ ಬರುತ್ತಲ್ವ, ಮಂಡಕ್ಕಿದು ಒಗ್ಗರಣೆ ಮಾಡೋಣ ಅಂತ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು 1 ಬೌಲಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಯಾಕೆಂದರೆ ಇದಕ್ಕೆ ಶೇಂಗಾ ಬೀಜ ಜಾಸ್ತಿ ಆಗಿದರೆ ಚೆನ್ನಾಗಿರುತ್ತೆ, ಟೇಸ್ಟು ತಿನ್ನೋಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು 1 ಬೌಲಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಗೋಡಂಬಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ನಾನು 2 ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ. ಯಾಕೆಂದರೆ ಇದು ಬೆಳ್ಳುಳ್ಳಿಯಲ್ಲೇ ಇರೋದು ಮೇನ್ ಇಂಪಾರ್ಟೆಂಟು, ಅದಕ್ಕೋಸ್ಕರ ನಾನು 2 ಗಡ್ಡೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂರಿ ಕೂಡ ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಒಗ್ಗರಣೆ ಜೊತೆಗೆ. ಅದು ಆದಮೇಲೆ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಹುರುಗಡ್ಲೆ ಪೌಡರ್ ಬರುತ್ತಲ್ವ, ಇಲ್ಲಾಂದರೆ ಹುರುಗಡ್ಲೆ ಇದ್ದರೂ ಪರವಾಗಿಲ್ಲ. ಇದು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡಾಗ ಇದನ್ನು 1 ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಲಾಸ್ಟಲ್ಲಿ ಇದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಇದ್ರ ಜೊತೆಗೇ ನಾನು ಪೊಟ್ಯಾಟೊ ಸ್ಪೈಸಿ ಏನಾದರೂ ಮಾಡೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. 2 ಆಲೂಗಡ್ಡೆ ತೊಗೊಂಡಿದ್ದೀನಿ. 2 ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ 1 ಈರುಳ್ಳಿ ಸೇರಿಸ್ಕೊಳ್ಳಿ. ಒಂದು ಚೆನ್ನಾಗಿ ಕಟ್ ಮಾಡ್ಕೊಂಡಿರೋ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 1 ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದಾದಮೇಲೆ ಇದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆ, ಓಂಕಾಳು, ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಕೊತ್ತಂಬರಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು 2 ಬ್ರೆಡ್ನ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡಿಕೊಂಡು ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡರ್ 3 ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಪೊಟ್ಯಾಟೊ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ, ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡಿಕೊಂಡು ಅದರಲ್ಲಿ ಡಿಪ್ ಮಾಡಿಬಿಟ್ಟು ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ಕೂಲ್ ರಜೆ ಇದ್ದಾಗ ಮಕ್ಕಳಿಗೆ ಏನಾದರೂ ಸ್ಪೆಷಲ್ಲಾಗಿ ಮಾಡಿಕೊಡ್ಲೇಬೇಕು. ಮನೆಯಲ್ಲಿದ್ದರೆ ಅದು ಬೇಕು ಇದು ಬೇಕು ಅಂತ ತಿಂತಾನೇ ಇರ್ತಾರೆ. ಏನಾದರೂ ನಾವೇ ಮನೆಯಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಮಕ್ಕಳು ತುಂಬ ಇಷ್ಟಪಟ್ಟು ತೊಗೋತಾರೆ. ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟರು ಇದನ್ನು. ಮನೆಯಲ್ಲಿ ನನ್ನ ಮಕ್ಕಳು ಇಬ್ಬರು ಚೆನ್ನಾಗಿ ತಿಂದ್ಕೊಂಡ್ರು. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬಂದಿದೆ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ನನ್ನ ಮಗಳು ಕೂಡ ಇವತ್ತು ಹೆಲ್ಪ್ ಮಾಡಿದ್ದು. ನಾನು ಅದನ್ನು ಶೇಪ್ ಮಾಡಿ ಕೊಡ್ತೀನಿ, ನೀನು ಡಿಪ್ ಮಾಡಿ ಕರಿಯಮ್ಮ ಅಂತ ಹೇಳಿ ಅವಳು ಕೂಡ ಹೆಲ್ಪ್ ಮಾಡಿದ್ಲು. ಇದನ್ನು ಚೆನ್ನಾಗಿರುತ್ತೆ ಟೇಸ್ಟು. ನಾನು ಕೂಡ ಇದನ್ನು ಬೇರೆ ಬೇರೆ ಥರ ಮಾಡಿದ್ದೆ, ಬಟ್ ಈ ಥರ ಮಾಡಿದ್ದು ಫಸ್ಟ್ ಟೈಮ್. ಬ್ರೆಡ್ ಹಾಕಿಬಿಟ್ಟು ಮಾಡಿರೋದು ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಮೇಲೆ ಕ್ರಂಚಿಯಾಗಿತ್ತು, ಹೊರಗಡೆ ಸಾಫ್ಟಾಗಿತ್ತು, ಚೆನ್ನಾಗಿತ್ತು ಟೇಸ್ಟು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ಈಸಿ ಇದೆ, ಅದೇನು ಟೈಮ್ ಹಿಡಿಯಲ್ಲ. ಎಲ್ಲ ರೆಡಿ ಆಗಿಬಿಟ್ರೆ ಒಂದು 10-15 ನಿಮಿಷದಲ್ಲಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಇಷ್ಟಪಟ್ಟು ತಿಂದರು.
ನನ್ನ ಮಕ್ಕಳು ಸಂಡೇ ಅಲ್ವಾ ಇವತ್ತು ಮನೆಯಲ್ಲಿದ್ದರು, ಏನಾದರೂ ಸ್ಪೆಷಲಾಗಿ ಮಾಡು ಅಂತ ಹೇಳಿದರು. ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಕಡಲೆ ಪೂರಿ ಮಾಡಿಬಿಟ್ಟು ಹಾಗೆ ಆಲೂಗಡ್ಡೆ ಸ್ಪೈಸಿಯಾಗಿ ಏನಾದರೂ ಸ್ವಲ್ಪ ಅದನ್ನು ಕೂಡ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಇವತ್ತು ಈವ್ನಿಂಗ್ ನಮ್ಮದು ರೋಟೀನ್ ಯಾವ ರೀತಿ ಹೋಯಿತು ಅಂತ. ನನ್ನ ಮಗನೂ ಕೂಡ ತುಂಬ ಇಷ್ಟಪಟ್ಟು ತಿಂದ, ಅವನು ಕೂಡ ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ತೊಗೋತಾ ಇದ್ದಾಳೆ. ನಾನು ಕೂಡ ತೊಗೊಂಡಿದ್ದೀನಿ. ಸಾಯಂಕಾಲ ಹಾಗೆ ಟೈಮ್ ಪಾಸ್ ಆಗುತ್ತಲ್ವ ಅಂತ ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ವಿ ಮಾತಾಡಿಕೊಂಡು. ಅವರು ಬೇರೆ ಯಾರು ಬೇಗ ತಿಂತಾರೆ ಅಂತ ಕಾಂಪಿಟೇಷನ್ ಮೇಲೆ ತಿಂತಾಯಿದ್ರು. ಚೆನ್ನಾಗಿತ್ತು. ಅದಾದಮೇಲೆ ಸ್ವಲ್ಪ ಟೀ ಕಾಫಿ ಕೂಡ ಕುಡ್ಕೊಂಡ್ವಿ. ಅವ್ರಿಗೆ ಕಾಫಿ ಇಷ್ಟ, ಕಾಫಿ ಮಾಡಿಕೊಟ್ಟೆ. ನನಗೆ ಟೀ ಬೇಕಾಗಿತ್ತು, ನಾನು ಟೀ ಮಾಡ್ಕೊಂಡು ಕುಡಿದಾದ್ಮೇಲೆ ನೈಟ್ಗೆ ನಾನು ಟೊಮೆಟೊ ಸಾಂಬಾರು ಮತ್ತು ರೈಸ್ ಮಾಡೋಣ ಅಂತ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಯಾಕಂದರೆ ಈವ್ನಿಂಗ್ ಅದನ್ನೆಲ್ಲ ತಿಂದಿದ್ವಿ ಅಲ್ವಾ, ಅಷ್ಟೊಂದು ಏನೂ ಹಸಿವು ಆಗಿರಲಿಲ್ಲ ನೈಟ್ ಊಟಕ್ಕೆ. ಜಾಸ್ತಿ ಏನೂ ಬೇಡ, ಸಿಂಪಲ್ಲಾಗಿ ಒಂದು ಟೊಮೆಟೊ ಸಾಂಬಾರು ಅನ್ನ ಮಾಡ್ಕೊಂಡು ಬಿಡೋಣ. ನಾನು ಯಾವಾಗಲೂ ಸಂಡೇ ನೈಟ್ ಮುದ್ದೆ ಮಾಡ್ತಾಯಿರ್ತೆ. ಇವತ್ತು ಸಾಯಂಕಾಲ ಎಲ್ಲ ಹೆವಿಯಾಗಿ ತಿಂದಿರೋದ್ರಿಂದ ಬೇಡ ಅನ್ನಿಸ್ತು. ಟೊಮೆಟೊ ಸಾರನ್ನೇ ಮಾಡಿಕೊಂಡು ರೈಸ್ ಮಾಡಿಕೊಂಡು ಒಂದು ಸೈಡ್ ನಾನು ರೈಸ್ ಕೂಡ ಮಾಡೋಕ್ಕಿಟ್ಟಿದ್ದೆ. ಹಾಗೆ ಟೊಮೆಟೊ ಕೂಡ ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ ಎಲ್ಲ. ಇವಾಗ ಸ್ವಲ್ಪ ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ಬೆಳ್ಳುಳ್ಳಿ ಕೂಡ ಜಜ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ನಾನು ಆಲ್ಮೋಸ್ಟ್ ಒಂದು 4ರಿಂದ 5 ಟೊಮೆಟೊ ಕೂಡ ತೊಗೊಂಡಿದ್ದೆ. ಈ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಫ್ಟ್ ಆಗೋವರೆಗೂ. ಇದಕ್ಕೆ ಸ್ವಲ್ಪ ಸಾಂಬಾರು ಪೌಡರು ಹಾಗೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಟೊಮೆಟೊನ ಸ್ಮ್ಯಾಶ್ ಆಗೋವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಆ ತಕ್ಷಣ ನೀರು ಹಾಕೋಕ್ಕೆ ಹೋಗಬೇಡಿ. ಟೊಮೆಟೊನ ಎಣ್ಣೆಯಲ್ಲೇ ಚೆನ್ನಾಗಿ ಪೇಸ್ಟ್ ಥರ ಬೇಯಿಸ್ಕೊಂಡಾಗ ಟೊಮೆಟೊ ಸಾಂಬಾರು ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಒಂದು ಬೌಲಷ್ಟು ರೈಸ್ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಸಾಂಬಾರು ಕೂಡ ಹಾಕ್ಕೊಂಡು ಮೇಲೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಟೊಮೆಟೊ ಸಾಂಬಾರು ಅಂತೂ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ನಾನು ಆವಾಗವಾಗ ವಾರದಲ್ಲಿ ಒಂದು 2-3 ಸರಿ ಅಂತೂ ಮಾಡ್ತಾನೆ ಇರ್ತೀನಿ. ಬೇಗ ಈಸಿನೂ ಇದು, ಬೇಗ ಆಗಿಬಿಡುತ್ತೆ. ಇವತ್ತು ನಾನು ಯಾವುದೇ ರೀತಿಯಾದ ಡಯಟ್ ಫಾಲೋ ಅಂತೂ ಮಾಡಿಲ್ಲ. ಇವತ್ತು ಸಂಡೇ ಇರೋದ್ರಿಂದ ಫುಲ್ ಡೇ ಈಟಿಂಗ್ ಆಗಿಬಿಟ್ಟಿದೆ. ನೈಟು ಕೂಡ ಸ್ವಲ್ಪ ತಿಂದಿರೋದೆಲ್ಲ ಡೈಜೆಷನ್ ಆಗಲಿ, ಮಧ್ಯಾಹ್ನ ಕರೆದಿರೋ ಐಟಮ್ ಬೇರೆ ತಿಂದಿದ್ವಲ್ವ, ಅದಕ್ಕೋಸ್ಕರ ಅದು ಡೈಜೆಷನ್ ಆಗಲಿ ಅಂತ ನಾನು ಜೀರಾ ವಾಟರ್ ತೊಗೊಂಡೆ. ನೈಟು 9 ಗಂಟೆಗೆ ಇದನ್ನು ಜೀರಾ ವಾಟರ್ ಕುಡಿದಿದ್ದೀನಿ. 10-10:30ಗೆ ನಾನು ಮಲ್ಕೊಂಡಿದ್ದೀನಿ. ಸ್ವಲ್ಪ ಜೀರಾ ವಾಟರ್ ಏನು ತೊಗೊಂಡು ಒಂದು ಗ್ಲಾಸಷ್ಟು ಜೀರಾ ವಾಟರ್ ತೊಗೊಂಡಿದ್ದೀನಲ್ವ, ಇದನ್ನು ಮಿಕ್ಕಿರೋದು ಜೀರಾ ವಾಟರ್ನ ನಾನು ನಾಳೆ ಬೆಳಗ್ಗೆ ತೊಗೊಳೋಣ ಅಂತ ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದೆ. ಯಾಕಂದರೆ ಇದನ್ನು ವೇಸ್ಟ್ ಮಾಡೋಕ್ಕೂ ಹೋಗಬೇಡಿ. ಒಂದು ಸಾರಿ ನಾವು ಒಂದು 2 ಸ್ಪೂನಷ್ಟು ಜೀರಾ ತೊಗೊಂಡಿರ್ತೀವಲ್ವ, ಜೀರಿಗೆನ, ಅದನ್ನು ನೀವು ಆಲ್ಮೋಸ್ಟ್ 2 ಸಾರಿ ಅಂತೂ ಕುಡಿಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.